ಅಲ್ ಖೈದಾ ಜೊತೆ ಮಂಡ್ಯ ಮುಸ್ಕಾನ್ಗೆ ನಂಟಿದೆ ಹುಷಾರ್. ತಾಕತ್ತಿದ್ರೆ ನಾಳೆ ಆಕೆ ಹಿಜಾಬನ್ನು ಧರಿಸಿ ಕಾಲೇಜಿಗೆ ಹೋಗ್ಲಿ ನೋಡೋಣ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು. ಮಂಡ್ಯ ಮುಸ್ಕಾನ್ ವಿರುದ್ಧ ಕಲ್ಲಡ್ಕ ಪ್ರಭಾಕರ್ ಭಟ್ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಲೇಜ್ನಲ್ಲಿ ಘೋಷಣೆಯನ್ನ ಮುಸ್ಕಾನ್ಗೆ ಹೋಗಿದ್ರು, ಮತ್ತೆ ಕಾಲೇಜ್ಗೆ ಹೋಗೋದಾಗಿ ಮುಸ್ಕಾನ್ ಹೇಳಿಕೆಯನ್ನ ಕೊಟ್ಟಿದ್ಲು. ಸದ್ಯ ಇದೇ ಹೇಳಿಕೆ ಸಂಬಂಧ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗುವುದಾದ್ರೆ ಹಿಜಾಬ್ ಗದ್ದಲ ಇದ್ದಂಥ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮುಸ್ಕಾನ್ ಎನ್ನುವಂಥ ಯುವತಿ ಸಾಕಷ್ಟು ಕೇಸರಿ ಶಾಲು ಧರಿಸಿದಂಥ ವಿದ್ಯಾರ್ಥಿಗಳ ಮುಂದೆ ಅಲ್ಲಾಹು ಅಕ್ಬರ್ ಎನ್ನುವಂಥ ಘೋಷಣೆಯನ್ನ ಕೂಗಿದ್ಲು. ಆಕೆಗೆ ಅಲ್ ಖೈದಾ ಜೊತೆ ನಂಟಿದೆ ಅಂತೇಳಿ ಇಲ್ಲಿ ಪ್ರಭಾಕರ್ ಭಟ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಾಕತ್ತಿದ್ರೆ ನಾಳೆ ಹಿಜಾಬ್ ಧರಿಸಿ ಕಾಲೇಜ್ಗೆ ಹೋಗ್ಲಿ ನೋಡೋಣ. ಈ ಹಿಂದೆ ಕಾಲೇಜ್ನಲ್ಲಿ ಈಕೆ ಘೋಷಣೆ ಕೂಗಿದ್ಲು ಮುಸ್ಕಾನ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಮತ್ತೆ ಕಾಲೇಜ್ಗೆ ಹೋಗೋದಾಗಿ ಮುಸ್ಕಾನ್ ಹೇಳಿಕೆಯನ್ನು ಕೊಟ್ಟಿದ್ಲು. ಮುಸ್ಕಾನ್ ನಿನ್ನೆ ಅಷ್ಟೇ ಮಾತನಾಡಿದ್ಲು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಈ ಹಿಜಾಬ್ ನಿಷೇಧ ಆದೇಶ ಇದೆಯಲ್ಲ, ಇದನ್ನು ವಾಪಸ್ ಪಡೆಯೋದಾಗಿ ಸ್ಟೇಟ್ಮೆಂಟನ್ನು ಕೊಟ್ರಲ್ಲ, ಈ ಸಂದರ್ಭ ಸಾಕಷ್ಟು ಬೆಂಬಲದ ಮಾತುಗಳು ಸಿದ್ದರಾಮಯ್ಯನವರಿಗೆ ವ್ಯಕ್ತವಾಗಿದ್ದು, ಅದರಲ್ಲಿ ಮುಸ್ಕಾನ್ ಕೂಡ ಈ ಹೇಳಿಕೆಯನ್ನು ಕೊಟ್ಟಿದ್ಲು. ಸದ್ಯ ಮುಸ್ಕಾನ್ ಬಗ್ಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಕೂಡ ಮಾತನಾಡಿದ್ದಾರೆ. ತಾಕತ್ತಿದ್ರೆ ಹಿಜಾಬ್ ಹಾಕೊಂಡು ಕಾಲೇಜಿಗೆ ಹೋಗ್ಲಿ ನೋಡೋಣ ಮುಸ್ಕಾನ್, ಈ ರೀತಿಯಾಗಿ ಹೇಳಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು. ಹಿಜಾಬ್ ಗದ್ದಲ ಏರ್ಪಟ್ಟಿದ್ದಂಥ ಸಂದರ್ಭದಲ್ಲಿ ಕಾಲೇಜ್ಗೆ ವಿದ್ಯಾರ್ಥಿಗಳು ಹಿಜಾಬನ್ನು ಧರಿಸ್ಕೊಂಡು ಬಂದು ಯಾವ ರೀತಿಯಾಗಿ ಕಿರಿಕ್ ಮಾಡಿದ್ರು, ಅದೇ ರೀತಿಯಾಗಿ ಹಿಂದೂ ಸಮುದಾಯದ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನು ಧರಿಸ್ಕೊಂಡು ಕಾಲೇಜಿಗೆ ಬಂದಿದ್ರು. ಸಾಕಷ್ಟು ಜಟಾಪಟಿ ನಡೆದು ಹೋಗಿತ್ತು. ನೀವು ಹಿಜಾಬ್ ಹಾಕೊಂಡು ಬಂದರೆ ನಾವು ಕೇಸರಿ ಶಾಲನ್ನು ಹಾಕ್ಕೊಂಡು ಬರ್ತೀವಿ ಅನ್ನುವಂಥ ಸವಾಲನ್ನು ಕೂಡ ಇವರು ಹಾಕಿದರು. ಆ ಬಳಿಕ ಈ ಮ್ಯಾಟರ್ ಕೋರ್ಟ್ನಲ್ಲೂ ಕೂಡ ಈಗಲೂ ಇದೆ. ಹಾಗೆಯೇ ಮಂಡ್ಯ ಜಿಲ್ಲೆಯ ಖಾಸಗಿ ಕಾಲೇಜೊಂದರಲ್ಲಿ ಮುಸ್ಕಾನ್ ಎನ್ನುವಂಥ ವಿದ್ಯಾರ್ಥಿನಿ ಹಿಜಾಬ್ ಹಾಕ್ಕೊಂಡು ಬುರ್ಕಾ ಹಾಕ್ಕೊಂಡೇ ಬರ್ತಾಳೆ. ಬುರ್ಕಾ ಹಾಕ್ಕೊಂಡು ಬರ್ತಾ ಇರೋಂಥ ಸಂದರ್ಭದಲ್ಲಿ ಹಿಂದೂ ವಿದ್ಯಾರ್ಥಿಗಳು ಆಕೆಯ ಎದುರು ಜೈ ಶ್ರೀರಾಮ್ ಎನ್ನುವಂಥ ಘೋಷಣೆಯನ್ನು ಕೂಗ್ತಾರೆ. ಸ್ಕೂಟಿಯಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಂಥ ಮುಸ್ಕಾನ್ ಅವರ ಎದುರುಗಡೆಯಲ್ಲಿ ಅಲ್ಲಾಹು ಅಕ್ಬರ್ ಅಂತ ಘೋಷಣೆಯನ್ನು ಕೂಗ್ತಾಳೆ. ಬುರ್ಕಾ ಹಾಕ್ಕೊಂಡು ಕೂಗ್ತಾಳೆ ಕಾಲೇಜು ಆವರಣದಲ್ಲಿ. ಅದಾದ ಬಳಿಕ ಆಕೆ ಕಾಲೇಜಿಗೆ ಹೋಗಿದ್ದೇ ಇಲ್ಲ, ಸಾಕಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಕಾಣಿಸ್ಕೊಂಡ್ಲು. ಹಾಗೆಯೇ ಇಲ್ಲಿ ಮಂಡ್ಯದ ಮುಸ್ಕಾನ್ಗೆ ಅಲ್ ಖೈದಾ ಜೊತೆ ನಂಟಿದೆ ಅಂಥೇಳಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಹೇಳಿದ್ದಾರೆ. ಗಮನಿಸ್ತಾ ಹೋಗೋದಾದರೆ ಮುಸ್ಕಾನ್ ಆ ಹೇಳಿಕೆ ಕೊಟ್ಟಂಥ ಬಳಿಕ ಸಾಕಷ್ಟು ಫೇಮಸ್ ಆಗಿದ್ಲು, ಹಿಜಾಬ್ ಲೇಡಿ ಅಂತಲೇ ಫೇಮಸ್ ಆಗಿದ್ಲು ಆಕೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.